ಈ ಚುನಾವಣೆ ನಡೀತು, ಅಚ್ಚರಿ ರಿಸಲ್ಟ್ ಉಂಟಾಯ್ತು, ನಿಮಗೆ ವಿಶ್ವಾಸ ಆಯ್ತು, ಜನರಿಗೆ ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಆದರೆ ಫಲಿತಾಂಶದಲ್ಲಿ ಸರ್ ಪರಿಶ್ರಮ ಎಷ್ಟಿತ್ತು, ಅದೃಷ್ಟ ಎಷ್ಟಿತ್ತು ಅಂತ ಕೇಳ್ತಿದ್ದೆ. ಇಲ್ಲ ಸರ್, ಅದೃಷ್ಟದ ರೋಲ್ ಕಡಿಮೆ ಸರ್. ಜೋಶಿ ಸರ್, ನಿಮ್ಗೊಂದು ಮಾತು ಹೇಳಕ್ಕೆ ಬಯಸ್ತೇನೆ. ನಾನು ಪ್ರತಿದಿನ 8 ಹಳ್ಳಿಗೆ ಟೈಮ್ ಟೇಬಲ್ ಹಾಕೋರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಒಂದೊಂದು ಸಲ 15 ಹಳ್ಳಿ, ಸಂಜೆ ಒಂದು 7-8 ಗಂಟೆ, ಮತ್ತು ಹಿರಿಯ ಮುಖಂಡ್ರನ್ನ ಬೆಳಗಿನ ಜಾವ 4 ಗಂಟೆವರೆಗೂ. ಇದು ನಾನು ಹೇಳಿದ್ರೆ ಇವನೇನಪ್ಪ ಅವ್ನು ಪ್ರದೀಪ್ ಬಿಲ್ಡಪ್ ಕೊಡ್ತಿದ್ದಾನೆ ಅಂತ ಕಾಮೆಂಟಲ್ಲಿ ಹೊಡಿತಾರೆ, ನನಗೆ ಗೊತ್ತು. ಇರ್ಲಿ ಬಿಡಿ, ಅದು ನೋ, ಐ ಅಗ್ರಿ. ನಾನು ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಡೆಮೋಕ್ರಸಿ ಬದುಕಿದೆ ಅಂತ ನನ್ನಂಥ ರಾಜಕಾರಣಿನ ಬೈಬೇಕು, ಅದು ಡೆಮೋಕ್ರಸಿ ಬದುಕಿದೆ ಅಂತ ತೋರಿಸ್ಬೇಕು ನಾವು. ಐ ಅಕ್ಸೆಪ್ಟ್ ಕ್ರಿಟಿಸಿಸಮ್ ವಿತ್ ಅ ಹೋಲ್ ಹಾರ್ಟೆಡ್ಲಿ. ವಿ ನೀಡ್ ಸಚ್ ಕೈಂಡ್ ಆಫ್ ಡೆಮೋಕ್ರಸಿ ಸರ್. MLA ಆಗಿದ ತಕ್ಷಣ ಅವ್ರೇನೋ ನೋ, ಕ್ರಿಟಿಸಿಸಮ್ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋ ರಾಜಕಾರಣಕ್ಕೆ ಬರಬೇಕು. ನಾನು ಬೈಸ್ಕೊಳ್ಳೋಕೆ ರೆಡಿ ಇದ್ದೀನಿ, ಬಂದಿದ್ದೀನಿ, ಬೈಸ್ಕೊತೀನಿ ಕೂಡ, ತಿದ್ದುಕೊತೀನಿ ತಪ್ಪಿದ್ರೆ. ಇಲ್ಲ, ನನ್ನ ತಪ್ಪಲ್ದಿದ್ದಾಗ ನಾನು ಆ್ಯಕ್ಟಿವ್ ತಲೆಗೆಡಿಸ್ಕೋಬೇಕು. ವಾರ್ಫೇರ್ ಸ್ಟ್ರಾಟಜಿ ಏನು ಗೊತ್ತಾ ಜೋಶಿ ಸರ್? ಎದುರುಗಡೆ ವಿಲನ್ ನಿಂತಿರ್ತಾನೆ, ನೀವು ಇಲ್ಲಿಂದ ಕತ್ತಿ ಎತ್ಕೊಂಡು ಅಂತ ಹೋಗಿ ಹೊಡಿಬೇಕಾಗಿಲ್ಲ. ಅವ್ರ ಹಿಂದ್ಗಡೆ ಇರೋನು ಮೋಟಿವೇಟ್ ಮಾಡಿದ್ರು ಸಾಕು, ಅವನೇ ಹೊಡೆದಾಕ್ತಾನೆ. ಇಷ್ಟೇ ಪಾಲಿಟಿಕ್ಸ್. ಅಲ್ಲ ಸರ್, ನೀವು ಹೇಳಿದ್ರಲ್ಲ ಎದುರುಗಡೆ ವಿಲನ್ ನಿಂತಿರ್ತಾನೆ ಅಂತ. ನಾನು ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿ ಕೇಳ್ತಿದ್ದೀನಿ. ಇಲ್ಲಿ ಹೀರೋ ವರ್ಸಸ್ ವಿಲನ್ ನಡೀತಾ? ಹೀರೋ ಯಾರು, ವಿಲನ್ ಯಾರು? ಗೆದ್ದ ತಕ್ಷಣ ಹೀರೋನ, ಸೋತ್ರ ವಿಲನ್ನ? ಸುಧಾಕರ್ ನಮ್ಮೂರವರು ಸರ್. ನಮ್ಮೂರು ಹುಡುಗನ್ನ ನಾನು ಹೆಂಗೆ ವಿಲನ್ ಅನ್ನಲಿ? ನಾನು ಅನ್ನಲ್ಲ. ನಮ್ಮೂರು ಹುಡುಗ, ನನಗೆ ಗೌರವ ಇದೆ. ಇಲ್ಲಿ ಫೈಟು ಹೀರೋಗೂ ವಿಲನ್ಗೆಲ್ಲ ನಡೆದಿದ್ದು, ಧರ್ಮಕ್ಕೂ ಅಧರ್ಮಕ್ಕೂ. ಧರ್ಮ ಗೆದ್ದಿದೆ, ಅಧರ್ಮ ಸೋತಿದೆ, ಅಷ್ಟೇ. ಬಟ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಐ ರೆಸ್ಪೆಕ್ಟ್ ಸುಧಾಕರ್. ಅವ್ರು ಚೆನ್ನಾಗಿರ್ಬೇಕು ಸರ್. ನಾನು ಒಂದೇ ಹೇಳ್ತೀನಿ, ಅಗೇನ್ ಇಟ್ಸ್ ಎ ಪೊಲಿಟಿಕಲ್ ಫೈಟ್. ಯಾವುದೇ ಕಾರಣಕ್ಕೆ ನಾನು ಸುಧಾಕರ್ ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡಲ್ಲ, ಮಾಡೋದು ಇಲ್ಲ. ಪೊಲಿಟಿಕಲಿ ವಿ ಫೈಟ್. ಅವ್ರು ಪೊಲಿಟಿಕಲಿ ಏನು ತಪ್ಪು ಮಾಡಿದ್ರು ನಾನು ಆಚೆ ತೆಗೆದುತ್ತಿರ್ತೀನಿ, ಬಟ್ ಆಸ್ ನಾಟ್ ಎ ಪರ್ಸನ್. ಆಯಿತು ಸರ್. ಇಲ್ಲಿ ಒಂದಷ್ಟು ಒಳಬೇಗುದಿ ಇತ್ತು BJPಯಲ್ಲಿ ಸ್ಥಳೀಯವಾಗಿ. ಅದ್ರ ಜೊತೆಗೆ ಪ್ರದೀಪ್ ಈಶ್ವರ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋವಂತೆ ಜನರಲ್ಲಿ ಒಂದು ಸಿಂಪತಿಯನ್ನು ಮೂಡಿಸ್ಬಿಟ್ರಾ ಅನ್ನೋ ಪ್ರಶ್ನೆ ಕೂಡ ಬಂತು. ಸೊ ಈ ಒಳಬೇಗುದಿ ಪ್ಲಸ್ ಸಿಂಪತಿ ಈಸ್ ಈಕ್ವಲ್ ಟು ಪ್ರದೀಪ್ ಈಶ್ವರ್ಸ್ ವಿಕ್ಟ್ರಿ ಅನ್ನೋ ಥರ ಆಗ್ಬೋದು. ಇಲ್ಲ, ಇನ್ನೊಂದು ಸ್ಪಷ್ಟಪಡಿಸ್ತೇನೆ ಸರ್. ಯಾವತ್ತೂ ನಮ್ಮ ಚಿಕ್ಕಬಳ್ಳಾಪುರ BJP ಬೆಲ್ಟ್ ಅಲ್ಲ ಸರ್. 90% ಕಾಂಗ್ರೆಸ್ ಗೆದ್ದಿದೆ, ಒಂದಷ್ಟು ಟೈಮ್ JDS ಗೆದ್ದಿದೆ. ಇದು ಕಾಂಗ್ರೆಸ್ ಭದ್ರಕೋಟೆ ಸರ್. ನನಗೇನು ಅಭದ್ರತೆ ಇಲ್ಲ. ಪ್ರದೀಪ್ ಈಶ್ವರ್ ಪ್ಲೇಸಲ್ಲಿ ಯಾರು ಟಿಕೆಟ್ ಕೊಟ್ಟಿದ್ದಿದ್ರು ಈ ಚುನಾವಣೆಯಲ್ಲಿ ಗೆಲ್ತಿದ್ರು. ಯಾಕೆಂದರೆ ಕಾಂಗ್ರೆಸ್ ಅಲೆಯಿಂದ ನಾನು ಗೆದ್ದಿರೋದು. ಪ್ರದೀಪ್ ಈಶ್ವರ್ ಫ್ಯಾಕ್ಟರ್ ಕೆಲಸ ಮಾಡಿರ್ಬೋದು, ಬಟ್ ಬಿಕಾಸ್ ಆಫ್ ಪ್ರದೀಪ್ ಈಶ್ವರ್ ನಾನು ಚುನಾವಣೆ ಗೆದ್ದಿಲ್ಲ. ಅಲ್ಲಿಗೆ ಬಂದೆ ಮುಂದಿನ ಪ್ರಶ್ನೆ. ಪ್ರದೀಪ್ ಈಶ್ವರ್ ಅವ್ರಿಗೆ ಸಿಕ್ಕಿದ್ದು BJPಯ ನೆಗೆಟಿವ್ ವೋಟು, ಅಥವಾ ಸುಧಾಕರ್ ಅವರ ನೆಗೆಟಿವ್ ವೋಟ, ಅಥವಾ ಇದು ಪ್ರೋ ಕಾಂಗ್ರೆಸ್ ಪ್ರೋ ಪ್ರದೀಪ್ ಈಶ್ವರ್ ವೋಟ? ಸರ್, ಇದು ಪ್ರೋ ಕಾಂಗ್ರೆಸ್ ಓಟು. ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಜನ ನಂಬಿಕೆ ಇಟ್ಟು ಓಟ್ ಕೊಟ್ಟರು. ಕಾಂಗ್ರೆಸ್ ಪಕ್ಷದ ಸೇವೆ ನೋಡಿ ಕೊಟ್ಟರು. ಪ್ರದೀಪ್ ಈಶ್ವರ್ ಒಂದು ನಿಮಿತ್ತ ಮಾತ್ರ ಬಂದು ನಿಂತಿದ್ದ, ಓಟ್ ಹಾಕಿದ್ರು. ಪ್ರದೀಪ್ ಪ್ಲೇಸಲ್ಲಿ ಯಾರಿದ್ರು ಜನ ಓಟ್ ಹಾಕೋರು. ಸೊ ಇದು ನನ್ನ ಅಹಂಕಾರ ಆಗುತ್ತೆ ನನ್ನಿಂದ. ಸೊ ಐ ಮೈಟ್ ಬಿ ಅ ಬೆಟರ್ ಆಪ್ಷನ್. ಇರೋ ಕ್ಯಾಂಡಿಡೇಟ್ಸಲ್ಲಿ ಪಕ್ಷಕ್ಕೆ ನಾನೊಂದು ಬೆಟರ್ ಆಪ್ಷನ್ ಆಗಿದ್ದೇನೋ, ಅಷ್ಟು ಬಿಟ್ಟರೆ ನನ್ನ ಪ್ಲೇಸಲ್ಲಿ ಯಾರಿದ್ರು ಗೆಲ್ತಿದ್ರು. ಮಾರ್ಜಿನ್ ವುಡ್ ಹ್ಯಾವ್ ಬಿನ್ ವೆರಿ